ಕನ್ನಡ ಬಿಗ್ ಬಾಸ್ ಸೀಸನ್ 12 ಮುಗೀತು ಫೈನಲ್ಲು. ಬಟ್ ನಾನು ಕ್ಲೋಸರ್ ಕೊಟ್ಟಿಲ್ಲ. ಓಕೆ, ಅದ್ರ ಬಗ್ಗೆನೇ ಹೇಳ್ತೀನಿ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಬಿಗ್ ಬಾಸ್ 12 ಫಿನಾಲೆ ರಿವ್ಯೂ. ಮೊದಲಿಗೆ ಕ್ಷಮೆ ಇರಲಿ, ಯಾಕಂದರೆ ಬಿಗ್ ಬಾಸ್ ಆಗಿ 2 ವೀಕ್ಸ್ ಆಯಿತು ಆಲ್ಮೋಸ್ಟು. ಸೊ ನಾನು ಈಗ ಕ್ಲೋಸರ್ ಕೊಡ್ತಾಯಿದ್ದೀನಿ ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ಪರ್ಸ್ನಲ್ ಕೆಲಸದಿಂದ ಅದು ಮಾಡೋಕ್ಕಾಗಿಲ್ಲ. ಸೊ ಈಗ ಮಾಡ್ತಾಯಿದ್ದೀನಿ. ಓಕೆ, ತಲೆಗೆ ಹಾಕ್ಕೊಳ್ಳಿ ಅಷ್ಟೇ. ಅದು ಲಾಸ್ಟ್ ವೀಕು ಬಿಗ್ ಬಾಸ್ ಸೀಸನ್ 12 ಲಾಸ್ಟ್ ವೀಕ್ ಫಿನಾಲೆ ವೀಕಲ್ಲಿ ನನಗೆ ಫಸ್ಟ್ ಬೇಜಾರಾಗಿದ್ದೆಲ್ಲ ಅಂದರೆ ಧ್ರುವಂತ್ ಹೊರಗೋಗಿದ್ದು ಮಿಡ್ ವೀಕ್ ಎಲಿಮಿನೇಷನಲ್ಲಿ. ಓಕೆ, ಧ್ರುವಂತು ಚೆನ್ನಾಗಿ ಕಿಚ್ಚನ ಚಪ್ಪಾಳೆನ ತಗೊಂಡು ಆಮೇಲೆ ಸೀಸನ್ನ ಕಿಚ್ಚನ ಚಪ್ಪಾಳೆ ತಗೊಂಡು ಆಚೆ ಕಳಿಸಿದ್ದು ಅದೊಂಥರ ಬೇಜಾರಾಯಿತು. ಇದಾದಮೇಲೆ ಫಿನಾಲೆ ದಿವಸ ಧನುಷ್ ಫಸ್ಟ್ ಹೋಗಿದ್ದು, ಆಮೇಲೆ ರಘು ಹೋಗಿದ್ದು, ಆಮೇಲೆ ಕಾವ್ಯ. ಈ ಧನುಷ್ ರಘುಗಿಂತ ಕಾವ್ಯ ಚೆನ್ನಾಗಿ ಆಡ್ಬಿಟ್ಲ? ನೀವು ಹೇಳಿ, ಯಾರಾದರೂ ಹೇಳಿ, ನಾನು ಹೇಳಿ ತಪ್ಪ ಅಂತ. ನನ್ನ ಗೆಸ್ಸಲ್ಲಿ ಏನಂದರೆ ಧ್ರುವಂತಿಗೆ ಮುಂಚೆನೇ ಕಾವ್ಯ ಹೋಗ್ಬೇಕಿತ್ತು ಮಿಡ್ ವೀಕಲ್ಲೇ. ಅಲ್ಲಿ ಮಿಸ್ ಆದರೆ ಅಟ್ಲೀಸ್ಟ್ ಧನುಷ್ಗೆ ಮುಂಚೆ ಆದರೂ ಹೋಗ್ಬೇಕು, ಅಲ್ಲೂ ಮಿಸ್ಸು. ರಘುಗೆ ಮುಂಚೆ ಆದರೂ ಹೋಗ್ಬೇಕಂತ ಅಲ್ಲೂ ಮಿಸ್ಸು. ಓಕೆ, ಜಸ್ಟ್ ಥಿಂಕ್ ಮಾಡಿ, ಗಿಲ್ಲಿ ಅಂತ ಒಬ್ಬ ಮನುಷ್ಯ ಇರಲಿಲ್ಲ ಅಂದರೆ ಕಾವ್ಯದಲ್ಲಿ ವ್ಯಾಲ್ಯೂನೇ ಇರ್ತಾ ಇರಲಿಲ್ಲ ಅಲ್ವಾ? ಇದಾದಮೇಲೆ ಫಸ್ಟು ಧನುಷ್ಗೆ ಹೋಗಿದ್ದು. ಧನುಷ್ ಆದಮೇಲೆ ಚೆನ್ನಾಗಿತ್ತು, ಧನುಷ್ ಒಳ್ಳೆ ಇದಕ್ಕಿತ್ತು, ರೆಸ್ಪಾನ್ಸ್ ಇತ್ತು. ಆಮೇಲೆ ರಘು ಒಳ್ಳೆ ರೆಸ್ಪಾನ್ಸ್ ಇತ್ತು. ಈ ಲೆವೆಲ್ ರೆಸ್ಪಾನ್ಸು ಈವನ್ ರಘುನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಾದಮೇಲೆ ಕಾವ್ಯ. ಒಳಗೆ ರವಿಚಂದ್ರನ್ ಸರ್ ಬಂದ್ರಲ್ಲ, ದುಡ್ಡು ಪೆಟ್ಟಿಗೆ ಇಟ್ಬಿಟ್ಟು ಇದರಲ್ಲಿ ಇಷ್ಟು ಅಮೌಂಟು ಅಂತ ಏನು ಹೇಳಿದ್ದೀನಿ, ಇದರಲ್ಲಿರೋ ಅಮೌಂಟ್ ತೊಗೊಂಡ್ರೆ ಫಿನಾಲೆಯಲ್ಲಿರೋ ಅಮೌಂಟಲ್ಲಿ ಮೈನಸ್ ಆಗುತ್ತೆ ಅಂತ. ಅಟ್ಲೀಸ್ಟ್ ಅಲ್ಲಾದರೆ ಯಾರಾದ್ರು ದುಡ್ಡು ತೊಗೊಂಡು ಬರ್ಬೋದಿತ್ತು, ಬಂದಿಲ್ಲ. ಕಾವ್ಯನ ಹೋಯಿತು ಕಾವ್ಯ. ಆಮೇಲೆ ಫೈನಲಿ ಅಶ್ವಿನಿ, ಗಿಲ್ಲಿ ಮತ್ತು ರಕ್ಷಿತಾ ಒಳಗಿದ್ದರು. ಆಗ ಸುದೀಪ್ ಸರ್ ಬಂದು ಕರ್ಕೊಂಡು ಹೋದರು. ಹೊರಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಯಾರು ಹೋಗ್ತಾರೆ ಅಂತ. ಅಶ್ವಿನಿನ ಕಳಿಸೋರು. ಆಮೇಲೆ ಫೈನಲ್ ಆಗಿ ಗಿಲ್ಲಿ ಮತ್ತು ರಕ್ಷಿತಾ ಅಲ್ಲೇ ಡಿಸೈಡ್ ಆಯಿತು ಯಾರು ವಿನ್ನರ್ ಅಂತ. ಗಿಲ್ಲಿ ವಿನ್ ಆದರು, ಗಿಲ್ಲಿ ಕೈ ತೆಗೆದರು. ಆಮೇಲೆ ಗಿಲ್ಲಿಗೆ ಒಂದು ಕಾರು, ಬ್ರ್ಯಾಂಡ್ ನ್ಯೂ ಕಾರು. ಓಕೆ, ಅದು. ಆಮೇಲೆ ಅಮೌಂಟು 50 ಲಕ್ಷ. 50 ಲಕ್ಷ ಅಂದರೆ ಅದು ಟ್ಯಾಕ್ಸಿಗೆ ಎಲ್ಲ ಹಿಡ್ಕೊಂಡು ಕೊಡ್ತಾರೆ. ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ರಕ್ಷಿತಾಗೆ ಆಲ್ಮೋಸ್ಟ್ 22-25 ಲ್ಯಾಕ್ಸ್ ಬಂದ್ಬಿಡ್ತು. ಓಕೆ, ಸ್ಪಾನ್ಸರ್ದು ದುಡ್ಡುಗಳೇ ಬಂತು, ಸಾಕು ಅಷ್ಟಲ್ಲೇ ಇತ್ತು. ಆಮೇಲೆ ಸುದೀಪ್ ಸರು ಎಕ್ಸ್ಟ್ರಾ 10 ಲ್ಯಾಕ್ಸು ಗಿಲ್ಲಿ ಕೊಟ್ಟರು. ಅದೊಂಥರ ಚೆನ್ನಾಗಿತ್ತು. ಆಲ್ಮೋಸ್ಟ್ 60 ಲ್ಯಾಕ್ಸ್ ಲೆಕ್ಕ ಆಯಿತು, ಪ್ಲಸ್ ಕಾರು. ಫಿನಾಲೆಲ್ಲ ಮುಗೀತು. ಹೊರಗಡೆ ಬಂದರೆ ನಾನು ಹೇಳ್ತೀನಿ, ಫ್ಯಾನ್ಸ್ಗೆ, ಈ ನ್ಯೂಸ್ ರಿಪೋರ್ಟ್ಸ್ಗೆ ಬುದ್ಧಿ ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ. ಹೊರಗೆ ಬಂದು ಹೆಂಗೆ ಚೆನ್ನಾಗಿ ಆಡಿದ್ರಿ ಅದು ಅಂತ ಹೇಳೋದು ಬಿಟ್ಬಿಟ್ಟು ನಿಮ್ಮದು ಕಾವ್ಯ ಅದು ಮದುವೆ ಅಂತೆ, ಇದೆಲ್ಲ ಏನು ಕ್ವಶನ್ಗಳು, ಲಾಜಿಕ್ ಇಲ್ದಿರೋ ಕ್ವಶನ್ಗಳೆಲ್ಲ ಕೇಳ್ತಿದ್ದಾರೆ. ಓಕೆ, ಅವ್ರ ಪರ್ಸ್ನಲ್ ವಿಷಯ ಏನಕ್ಕೆ? ಒಳಗೆ ಆಯಿತಾ, ಮುಗೀತು. ಮದುವೆ ಆಗ್ತಾರೋ ಬಿಡ್ತಾರೋ ಅದು ಅವರ ವಿಷಯ. ಓಕೆ, ಇದೆಲ್ಲ ಒಂದು ಕ್ವಶನು, ಮದುವೆ ಆಗುತ್ತಾ ಇದು ಅಂತ. ಗಿಲ್ಲಿ ಕ್ಲಿಯರಾಗಿ ಹೇಳ್ದ, ನನ್ನ ಫ್ರೆಂಡ್ಶಿಪ್ಪೇ ಅದು ಅಂದ್ಬಿಟ್ಟು. ಆಗ್ತಾರೋ ಅದು ಅವ್ರ ವಿಷಯ. ಇಲ್ಲಿ ಅಶ್ವಿನಿ ಅವ್ರಿಗೆ ಲಾಸ್ಟಲ್ಲಿ ಒಳ್ಳೆ ಮರ್ಯಾದೆ ಸಿಕ್ತು. ಆಚೆ ಬಂದು ನೋಡಿದ್ರೆ ಇದು ಏನು ಕಾಮಿಡಿ ಶೋನಾ, ಇದು ರಿಯಲ್ ಶೋ ತಾನೆ, ಬಡವರಿಗೆ ನೀವು ಥರ ಇದು ಕಪ್ ಕೊಟ್ಬಿಡ್ತೀರಾ, ಕೊಡಲ್ಲ ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಗೇನ್ ಸ್ಟಾರ್ಟ್ ಮಾಡಿದ್ರು. ಹಳೆ ಚಾಳಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವ್ರಿಗೆ ಇದ್ದ ರೆಸ್ಪೆಕ್ಟ್ ಕಳ್ಕೊಳ್ತಾ ಇದ್ರು. ಓಕೆ, ಗಿಲ್ಲಿ ಬಗ್ಗೆ ಮಾತಾಡಿದ್ದು ಅದೆಲ್ಲ. ಗಿಲ್ಲಿ ಒಂದೇ ಒಂದು ಮಾತು, ನಾನು ಬಡವ ಅಂತ ಯಾವಾಗಲೂ ಹೇಳಿಲ್ಲ, ಬಿಡಿ ಅವ್ರು ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಬಿಡಿ ಅಂತ ಹೇಳಿದ್ರು. ಅದು ಚೆನ್ನಾಗಿತ್ತು. ಓಕೆ, ಹೆಂಗೋ ನಾವು ಎಕ್ಸ್ಪೆಕ್ಟ್ ಮಾಡಿದ ತಕ್ಷಣ ಗಿಲ್ಲಿ ವಿನ್ ಆದರು. ರಕ್ಷಿತಾ ಸೆಕೆಂಡ್ ಬಂದರು. ಈಗ ನನಗೆ ರಕ್ಷಿತಾಗಿಂತ ರಘು ಬಂದಿದೆ ಚೆನ್ನಾಗಿರೋದು. ನೋಡುವ, ಇಷ್ಟೇಳಿ ನನ್ನ ಈ ರಿವ್ಯೂನ ಮುಗಿಸ್ತೀನಿ. ಇನ್ನೊಂದು, ಈಗ ಇದು ನಡೀತಿದೆ, ಮ್ಯಾಚ್ಗಳು ನಡೀತಾ ಇದೆಯಲ್ಲ, ಆಲ್ಮೋಸ್ಟ್ ಸೀರೀಸ್ ವಿನ್ ಆದರು. ಯಾವುದು 2020 ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು ಸೀರೀಸ್ ಇನ್ನೂ 2 ಮ್ಯಾಚ್ ಇದೆ. ಹೋಗ್ತಾ ನಾನು ಕ್ರಿಕೆಟ್ ರಿವ್ಯೂಗಳು ಹಾಕ್ತೀನಿ, ಪ್ಲಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಏನೇನು ಇದೆಯೋ ಎಲ್ಲ ನಾನು ಹಾಕ್ತೀನಿ. ಒಂದು ದಿವಸ ಬಿಟ್ಟು ಒಂದು ದಿವಸ ವಿಡಿಯೋ ಬರುತ್ತೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.